ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ತಿರುಪತಿ ವ್ಲಾಗ್ ಮಾಡ್ತಾಯಿದ್ದೀನಿ. ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಆಯಿತು. ಜೆ ಪಿ ನಗರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕು ಹೊರಟ್ರಿ. ಫುಲ್ ಬಿಸಿಲು, ಫುಲ್ ಟ್ರಾಫಿಕ್ಕು. ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ರಿ. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗೋಣ ಅಂತ ಅರ್ಧ ಗಂಟೆಲಿ ಪ್ಲ್ಯಾನ್ ಆಯಿತು. ಬೇಗ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಬೇಗ ಸ್ನಾನ ಮಾಡಿಕೊಂಡು ಬೇಗ ರೆಡಿಯಾಗಿ ಕಾರಲ್ಲಿ ಕೂತ್ಕೊಂಡು ಹೊರಟ್ರಿ. ಬೆಂಗಳೂರು ಯಾವಾಗಪ್ಪ ಬಿಡೋದು? ಬೇಗ ಬೆಂಗಳೂರು ಬಿಟ್ಟರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ಬೆಂಗಳೂರು ಬೇಗ ಬಿಟ್ಟರೆ ಬೇಗ ರೀಚ್ ಆಗ್ತೀವಿ ತಿರುಪತಿಗೆ ಅಂತ ಸ್ಪೀಡಾಗಿ ಹೋದ್ರಿ. ಆಮೇಲೆ ಬೆಂಗಳೂರು ಕರ್ನಾಟಕ ಬಾರ್ಡ್ರ್ ಆಗಿದ ತಕ್ಷಣ ಶ್ರೀಕೃಷ್ಣ ಗ್ರ್ಯಾಂಡ್ ಸಿಕ್ತು. ಶ್ರೀಕೃಷ್ಣ ಗ್ರ್ಯಾಂಡಲ್ಲಿ ಟಿಫನ್ ಮಾಡಿದ್ರಿ. ಟಿಫನ್ನು ಓಕೆ ಆಗಿತ್ತು. ನಾನು ದೋಸೆ ತೊಗೊಂಡಿದ್ದೆ. ದೋಸೆ ಪರವಾಗಿರಲಿಲ್ಲ. ಇಡ್ಲಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅಲ್ಲಿ ಹೋಟ್ಲು ಇರಲಿಲ್ಲ. ಆ ಹೋಟ್ಲು ಬಿಟ್ಟರೆ ಬೇರೆ ಮುಂದೆ ಯಾವ ಹೋಟ್ಲು ನಮಗೆ ಸಿಗ್ತಾ ಇರಲಿಲ್ಲ ಅಂತ ಅಲ್ಲೇ ಬೇಗ ಟಿಫನ್ ಮಾಡಿ ಮತ್ತೆ ಕಾರ್ ತೊಗೊಂಡು ಬೇಗ ಬಿಟ್ರಿ. ಅಂದ ರೀಚ್ ಆಗಿದ ತಕ್ಷಣ ಯಾವ ಗಾಡಿನೂ ಇರಲಿಲ್ಲ. ಖಾಲಿ ರೋಡು. ಬಿಸಿಲು ಅಂದರೆ ಬಿಸಿಲು. ಆ ಕಡೆ ಈ ಕಡೆ ಬೆಟ್ಟ, ಗಾಳಿ ಬೀಸ್ತಿತ್ತು. ಆ ಕಡೆ ಈ ಕಡೆ ಬಿಸಿಲು, ಬೆಟ್ಟ ಇದರಿಂದ ಬಿಸಿ ಗಾಳಿ ಬರ್ತಿತ್ತು. ನಾವು ಬೇಗ ರೀಚ್ ಆಗಬೇಕು ಅಂತ ಬೇಗ ಹೊರಟ್ರಿ. ಎಲ್ಲೂ ನಿಲ್ಲಿಸಿಲ್ಲ. ಆಮೇಲೆ ಶ್ರೀವಾರಿ ಕಾಂಪ್ಲೆಕ್ಸಲ್ಲಿ ರೂಮ್ ಮಾಡಿದ್ರಿ. ರೂಮ್ ಸಿಕ್ತು. ರೂಮ್ ತೊಗೊಂಡು ರೂಮ್ ನೋಡಿದ್ರೆ ಚೆನ್ನಾಗಿತ್ತು. ಎಷ್ಟು ಬಿಸಿಲು ಬಂದಿತ್ತು ಅಷ್ಟೇ ಮಳೆ, ಜೋರು ಮಳೆ ಆವತ್ತು. ಫುಲ್ ಜೋರು. ಎ ಸಿ ಇತ್ತು, ಆದರೆ ಎ ಸಿ ನಮಗೇನು ಯೂಸ್ ಆಗಿಲ್ಲ. ರೂಮಲ್ಲಿ 5 ಜನ ಕಂಫರ್ಟಬಲ್ ಮಲ್ಕೊಂಬೋದಾಗಿತ್ತು. 1000 ರುಪೀಸ್ ರೂಮ್ ಚೆನ್ನಾಗಿತ್ತು. ಬಿಸಿನೀರು ಬಂತು. ರಾತ್ರಿ ಫುಲ್ ಮಳೆ ಅಂದರೆ ಮಳೆ. ಆಮೇಲೆ ಬೇಗ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕಿತ್ತು. ರಾತ್ರಿ 7:30ಗೆ ಬೇಗ ರೆಡಿಯಾಗಿ ತಿರುಪತಿಗೆ ಹೋದ್ರಿ. ನೋಡಿದ್ರೆ ಫುಲ್ ಜನ ಅಂದರೆ ಜನ. ನವರಾತ್ರಿ ಲಾಸ್ಟ್ ದಿನ ಅಲ್ಲ, ಅದಕ್ಕೆ ಜನ ನೋಡಿ ಭಯ ಆಗೋಯಿತು. ಇಷ್ಟು ಜನ ಹೆಂಗೆ ಹೋಗೋದು ಅಂತ. ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.